ಇನ್ನು ವೃಷಭ ರಾಶಿಯವರಿಗಂತೂ ನಾವು ನೋಡೋಕೆ ಹೋದರೆ ಭಾಳ ಜನ ಹೇಳ್ತಾ ಇರ್ತಾರೆ ವೃಷಭ ರಾಶಿಯವರಿಗೆ ರಾಜಯೋಗ ಮುಟ್ಟಿದ್ದಿಲ್ಲ ಚಿನ್ನ ಯೋಗ ಅಂತ ಹೇಳ್ತಾ ಇರ್ತಾರೆ. ಆದರೆ ಹೌದು, ಎಲ್ಲೋ ಒಂದು ಕಡೆ ಜೂನ್ 1ನೇ ತಾರೀಕುವರೆಗೂ ಬಹಳ ಅನುಕೂಲಕರವಾದಂತಹ ದಿನಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ಯಾಕಂತ ಹೇಳಿದ್ರೆ ಇದೇ ವೃಷಭ ರಾಶಿಯವರಿಗೆ ಗ್ರಹಗಳ ಫಲಗಳು ಹೇಗಿದೆ ಅನ್ನುವಂಥದ್ದು ಒಂದಷ್ಟು ಲೆಕ್ಕಾಚಾರ ನಾವು ನೋಡೋಕೆ ಹೋದರೆ ಶನಿ ಏಕಾದಶ ಸ್ಥಾನ, ನಾವು ಮಂತ್ರದಲ್ಲೇ ಹೇಳ್ತೀವಿ ಆಶೀರ್ವಾದ ಮಾಡುವಾಗ ಏಕಾದಶ ಸ್ಥಾನೇಶು ಫಲ ಪ್ರಾಪ್ತ್ಯರ್ಥಂ ಅಂತ, ಅಂದರೆ 11ನೇ ಮನೆಯಲ್ಲಿರುವಂಥ ಗ್ರಹದ ಸಂಪೂರ್ಣ ಫಲಪ್ರಾಪ್ತಿ ಆಗಲಿ ಅಂತ ಹೇಳಿ ಆಶೀರ್ವಾದ ಮಾಡುವಂಥದ್ದಿರುತ್ತೆ. ಅಂದರೆ ಅಷ್ಟು ಶುಭ ಫಲಗಳನ್ನು ಕೊಡುತ್ತೆ ಅಂತ. ಹಾಗಾಗಿ ಸರ್ವ ಯೋಗಕಾರಕ ಮತ್ತು ವೃಷಭ ರಾಶಿಗೆ ಶನಿ ಮಿತ್ರಗ್ರಹವಾಗಿರೋದ್ರಿಂದ ಒಂದಷ್ಟು ಶನಿಯ ಬಲನೂ ಇರುತ್ತೆ, ಮತ್ತು ಅದರ ಜೊತೆಗೆ ಒಂದಷ್ಟು ಅಧಿಕಾರ ಸಿಗುವಂಥದ್ದಿರುತ್ತೆ, ಒಂದಷ್ಟು ಕೆಲಸ ಸ್ಥಳದಲ್ಲಿ ಉನ್ನತ ಅಭಿವೃದ್ಧಿ ಆಗುವಂಥದ್ದಿರುತ್ತೆ. ಬಿಸ್ನೆಸ್ ಮಾಡುವಂಥವ್ರಿಗಂತೂ ಭಾಳ ಚೆನ್ನಾಗಿರುತ್ತೆ. ಯಾವಾಗ ಏಕಾದಶ ಸ್ಥಾನದಲ್ಲಿ ಕುಜನ ಜೊತೆ ಏನಾದರೂ ಶನಿ ಸಂಯೋಗ ಆಯಿತು ಅಂದರೆ ಒಂದಷ್ಟು ಡಿಸ್ಟರ್ಬೆನ್ಸ್ ಆದರೂ ಸಹ ಒಂದಷ್ಟು ಭೂಮಿಯಿಂದ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಮತ್ತು ಶುಕ್ರ ಸ್ವಕ್ಷೇತ್ರಕ್ಕೆ ಬಂದಾಗ ಇನ್ನಷ್ಟು ಅಭಿವೃದ್ಧಿ ಶುಭ ಕಾರ್ಯಗಳು ಆಗುವಂಥದ್ದಿರುತ್ತೆ. ಮತ್ತು ವರ್ಷದ ಪ್ರಾರಂಭದಿಂದನೇ ಗುರು ದ್ವಿತೀಯ ಸ್ಥಾನದಲ್ಲಿ, ಅಂದರೆ ಈಗಾಗಲೇ ಮಿಥುನ ರಾಶಿಗೆ ವೃಷಭ ರಾಶಿ ಲೆಕ್ಕಾಚಾರದಲ್ಲಿ ನಾವು ನೋಡೋಕೆ ಹೋದರೆ ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ, ವೃಷಭ ರಾಶಿಗೆ 2ನೇ ಮನೆ ಆಗಿರೋದ್ರಿಂದ ಕುಟುಂಬದಲ್ಲಿ ನೆಮ್ಮದಿ, ಮತ್ತು ಅದರ ಜೊತೆಗೆ ವಿವಾಹ